ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ನರ್ಮದಾ ಆಲ್ ಅಬೌಟ್ ಹೆಲ್ತ್ ಅಂಡ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಬ್ಲಡ್ ಪ್ರೆಷರ್ ಬಗ್ಗೆ ಮಾತಾಡೋಣ. ಯೂಶಲಿ ಬ್ಲಡ್ ಪ್ರೆಷರ್ ನಾವು ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಕರಿತೀವಿ. ಯಾಕೆ ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ? ಬನ್ನಿ ನೋಡೋಣ. ಮೊದಲನೇದಾಗಿ ಬ್ಲಡ್ ಪ್ರೆಷರ್ ಅಂತ ಅಂದ್ರೆ ಏನು? ಸೊ ಬ್ಲಡ್ ಪ್ರೆಷರ್ ನಲ್ಲಿ ನಮಗೆ ಎರಡು ಪದಗಳು ಸಿಗುತ್ತೆ, ಸಿಸ್ಟೋಲಿಕ್ ಪ್ರೆಷರ್ ಮತ್ತು ಡಯಾಸ್ಟೋಲಿಕ್ ಪ್ರೆಷರ್. ಸಿಸ್ಟೋಲಿಕ್ ಪ್ರೆಷರ್ ಅಂದ್ರೆ ಏನು? ಈಗ 120/80 ನಾರ್ಮಲ್ ಬಿ ಪಿ ಅಂತ ಹೇಳ್ತೀವಿ. ಈ 120 ಅನ್ನೋದೇನಿರುತ್ತೆ ಮೇಲ್ಗಡೆ ಏನಿರುತ್ತೆ ಅದನ್ನ ನಾವು ಸಿಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಹೃದಯ ಬಡ್ಕೊಳ್ಳುತ್ತೆ, ಎದೆ ಬಡಿತ ಅಂತ ಏನ್ ಹೇಳ್ತೀವಿ, ಯಾವಾಗ ಹಾರ್ಟ್ ಬೀಟ್ ಆಗುತ್ತೆ ಆಗ ಆ ರಕ್ತ ಎಜೆಕ್ಟ್ ಆಗುತ್ತೆ ಹಾರ್ಟ್ ಇಂದ. ಸೊ ಅವಾಗ ಆ ರಕ್ತನಾಳದ ಮೇಲೆ ಒಂದು ಪ್ರೆಷರ್ ಬೀಳುತ್ತೆ. ಆ ಪ್ರೆಷರ್ನ ನಾವು ಸಿಸ್ಟೋಲಿಕ್ ಪ್ರೆಷರ್ ಅಂತ ಕರಿತೀವಿ. ಸೊ ಯಾವಾಗ ಹೃದಯದ ಹಾರ್ಟ್ ಬೀಟ್ ಏನಿರುತ್ತೆ ಅದು ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ಬೀಟ್ ಬರುವ ಮುಂಚೆ ಒಂದು ಪಾಸ್ ಇರುತ್ತೆ, ಆಗ ರಕ್ತನಾಳದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅದನ್ನ ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಇದು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಇದು ಒಂದು ರಕ್ತನಾಳದಲ್ಲಿ ಮತ್ತು ಹಾರ್ಟ್ ಬೀಟ್ ಹೃದಯದ ಬಡಿತ ಇರುವಾಗ ಇರುವಂತ ಪ್ರೆಷರ್ನ ನಾವು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಈ ಪ್ರೆಷರ್ನು ಒಂದು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾವಾಗ ಅದು ಕಮ್ಮಿ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅದರಿಂದ ಕೂಡ ನಮಗೆ ಅಡ್ಡ ಪರಿಣಾಮಗಳು ಕಾಣಿಸುತ್ತೆ. ಸೊ ಈಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತು ಅಂತಂದಾಗ ಏನೆಲ್ಲ ಆಗುತ್ತೆ? ಸೊ ಈಗ ನಾವು ತಿಳ್ಕೊಂಡ್ವಿ ಅದು ರಕ್ತನಾಳಗಳಲ್ಲಿ ಇರುವಂತ ಪ್ರೆಷರ್ ಅಂತ. ಸೊ ಇದ್ರಲ್ಲೇ ಗೊತ್ತಾಗುತ್ತೆ ನಮಗೆ ರಕ್ತನಾಳಗಳ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ. ಸೊ ಯಾವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಆಗ ನಮ್ಮ ದೇಹದಲ್ಲಿರುವ ಮೇಜರ್ ಆರ್ಗನ್ಸ್ ಲೈಕ್ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಬ್ರೈನ್ ಇರ್ಬೋದು, ಕಿಡ್ನಿ ಇರ್ಬೋದು, ಸೊ ಈ ರೀತಿಯಲ್ಲಿ ಮೇಜರ್ ಆರ್ಗನ್ಸ್ ಅಲ್ಲಿ ಇರುವಂತಹ ರಕ್ತನಾಳಗಳಿಗೆ ಅಫೆಕ್ಟ್ ಆಗತ್ತೆ. ಸೊ ಹೃದಯದ ರಕ್ತನಾಳಗಳಿಗೆ ಯಾವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಯಾವಾಗ ಹೃದಯದ ರಕ್ತನಾಳಗಳಿಗೆ ಅಫೆಕ್ಟ್ ಆಗುತ್ತೆ ಆಗ ನಿಮಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ಹಾರ್ಟ್ ಫೇಲ್ಯೂರ್ ಅನ್ನೋದು ಆಗ್ಬಹುದು. ಇನ್ನು ರಕ್ತನಾಳಗಳಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಅಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಬ್ರೈನಿಗೆ ಅಫೆಕ್ಟ್ ಆದಾಗ ರಕ್ತನಾಳಗಳು ಸಣ್ಣ ಸಣ್ಣ ರಕ್ತನಾಳಗಳಿರುತ್ತೆ ಬ್ರೈನ್ ಅಲ್ಲಿ, ಅದು ಬರ್ಸ್ಟ್ ಆಗ್ಬೋದು, ರಪ್ಚರ್ ಆಗ್ಬೋದು, ಆಗ ನಿಮಗೆ ಸ್ಟ್ರೋಕ್ ಅನ್ನೋದು ಕಂಡುಕೊಳ್ಳುತ್ತೆ. ಇನ್ನು ಲಿವರ್ ನಲ್ಲಿ ಹೈಪರ್ ಟೆನ್ಷನ್ ಆಯ್ತು, ಲಿವರ್ ನಲ್ಲಿ ರಕ್ತನಾಳಗಳಲ್ಲಿ ಏನಿರುತ್ತೆ ಅಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಪೋರ್ಟಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಲಿವರ್ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಕಿಡ್ನಿಯಲ್ಲಿ ಇರುವಂತಹ ರಕ್ತನಾಳಗಳು ಅಫೆಕ್ಟ್ ಆದಾಗ ಬಿಕಾಸ್ ಆಫ್ ಬ್ಲಡ್ ಪ್ರೆಷರ್ ಅಲ್ಲಿ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾವಾಗ ಕಿಡ್ನಿಯಲ್ಲಿರುವಂತಹ ರಕ್ತನಾಳಗಳು ಅಫೆಕ್ಟ್ ಆದಾಗ ಮೇನ್ ಆಗಿ ಡಿಟಾಕ್ಸ್ ಆಗೋದು ಕಿಡ್ನಿಯಿಂದಾನೆ. ಸೊ ನಾವು ತಿಂದ ಆಹಾರ ಎಲ್ಲ ಕೂಡ ಡಿಟಾಕ್ಸ್ ಆಗೋದು ಕಿಡ್ನಿಯಲ್ಲಿ. ಸೊ ಯಾವಾಗ ವೇಸ್ಟ್ ಮೆಟೀರಿಯಲ್ಸ್ ಆಚೆ ಹೋಗೋದಿಲ್ಲ ಕಿಡ್ನಿ ಫೇಲ್ಯೂರ್ ಆಗ್ತಾ ಬರುತ್ತೆ. ಸೊ ಯಾವಾಗ ರಕ್ತನಾಳಗಳು ಅಫೆಕ್ಟ್ ಆಗಿರುತ್ತೆ ಕಿಡ್ನಿಯಲ್ಲಿ ವೇಸ್ಟ್ ಮೆಟೀರಿಯಲ್ಸ್ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಸರಿಯಾಗಿ ಫಿಲ್ಟ್ರೇಷನ್ ಆಗೋದಿಲ್ಲ ಅಲ್ಲಿ. ಸೊ ಇದರಿಂದ ಕೂಡ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ. ಟಾಕ್ಸಿನ್ಸ್ ಬಾಡಿಯಲ್ಲಿ ಉಳ್ಕೊಳ್ಳುತ್ತೆ, ಕಾಲುಗಳಲ್ಲಿ ಊತ ಬರುವುದು, ದೇಹದಲ್ಲಿ ಊತ ಬರುವಂಥದ್ದು, ಈ ತರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಎಷ್ಟೋ ಸಲ ತುಂಬಾ ಜನರಿಗೆ ಬ್ಲಡ್ ಪ್ರೆಷರ್ ಇರೋದು ಗೊತ್ತೇ ಆಗೋದಿಲ್ಲ. ಯಾವಾಗೋ ಏನೋ ತಲೆ ಸುತ್ತು ಬಿದ್ದಾಗ್ಲೋ ಅಥವಾ ಮೂಗಿಂದ ರಕ್ತ ಬಂದಾಗ್ಲೋ ಏನೋ ಅಥವಾ ಬೇರೆ ಯಾವುದೋ ಒಂದು ಏನೋ ಕ್ಯಾಂಪ್ ಏನೋ ಮಾಡಿರ್ತಾರೆ ಅವಾಗ ಏನೋ ಚೆಕ್ ಮಾಡಿಸ್ಕೊಂಡಾಗ ಕೆಲವೊಬ್ಬರಿಗೆ ಗೊತ್ತಾಗಿರುತ್ತೆ. ಸೊ ಈ ರೀತಿಯಲ್ಲಿ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ತುಂಬಾ ಜನರಿಗೆ ಅದು ಇರೋದು ಗೊತ್ತೇ ಇರೋದಿಲ್ಲ, ನಾರ್ಮಲ್ ಆಗಿ ಇರ್ತಾರೆ. ಅಂದ್ರೆ ತುಂಬಾ ಜನರಿಗೆ ಸ್ಟ್ರೆಸ್ ಇರುತ್ತೆ, ಆಹಾರ ಪದ್ಧತಿ ಎಲ್ಲ ಸರಿ ಇರುತ್ತೆ ಆದ್ರೆ ತುಂಬಾ ಸ್ಟ್ರೆಸ್ ಇರುತ್ತೆ, ಇದರಿಂದ ಕೂಡ ಕೆಲವೊಬ್ಬರಿಗೆ ಬ್ಲಡ್ ಪ್ರೆಷರ್ ಅನ್ನೋದು ಕಾಣಿಸ್ಕೊಳುತ್ತೆ. ಸೊ ಡಿಸ್ಟ್ರೆಸ್ ಮಾಡ್ಕೊಳ್ಳೋದು, ಮೆಡಿಟೇಷನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಇಟ್ಸ್ ಆಲ್ ಅಬೌಟ್ ಬ್ಲಡ್ ಪ್ರೆಷರ್ ಅಂತ ಹೇಳ್ಬೋದು. ಹೇಗೆ ನಾವು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು, ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ ಮೇನ್ ಆಗಿ ನಿಮ್ಮ ವೆಯ್ಟ್ ಅನ್ನ ನೀವು ಐಡಿಯಲ್ ವೆಯ್ಟ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ನೀವು ನಿಮ್ಮ ಐಡಿಯಲ್ ವೆಯ್ಟ್ಗಿಂತ ಈಗ ನಿಮ್ಮ BMI ಗಿಂತ ನೀವು 5 kg 10 kg ಜಾಸ್ತಿ ಇದ್ದೀರಾ ಅಂತ ಆದ್ರೆ ಆ ಒಂದು 10 to 12% ಆಫ್ ಬಾಡಿ ವೆಯ್ಟ್ ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಬ್ಲಡ್ ಪ್ರೆಷರ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಯಾವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಹಾರ್ಟ್ ಮೇಲೆ ಸ್ಟ್ರೈನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವೇ ನಿಮ್ಮ ಆರೋಗ್ಯವನ್ನ ಒಂದು ರಿಸ್ಕ್ ನಲ್ಲಿ ಇಟ್ಟಂಗಾಗತ್ತೆ. ಸೊ ಹಾಗಾಗಿ ನಿಮ್ಮ ಮೇನ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್, ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಪ್ರೊಸೆಸ್ಡ್ ಫುಡ್, ಹೈ ಶುಗರ್ ಇಂಟೇಕ್, ಹೈ ಕಾರ್ಬೋಹೈಡ್ರೇಟ್ ಇಂಟೇಕ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಊಟದಲ್ಲಿ ಆದಷ್ಟು ನಾರಿನ ಪದಾರ್ಥಗಳನ್ನ, ಕಾಳುಗಳನ್ನ, ಮೊಳಕೆ ಕಾಳುಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಮತ್ತೆ ನೀರು ಚೆನ್ನಾಗಿ ಕುಡೀರಿ. ಸಾಲ್ಟ್ ಅನ್ನ
ಮಿತವಾಗಿ ಉಪಯೋಗಿಸಿ. ತೀರಾ ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಜಾಸ್ತಿ ತಿನ್ನಬಾರ್ದು. ಈ ಪ್ರೋಸೆಸ್ಡ್ ಫುಡ್, ಪ್ಯಾಕೇಜ್ಡ್ ಫುಡ್ಗಳಲ್ಲಿ ಯಾವಾಗಲೂ ಸಾಲ್ಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ಯಾಕೇಜ್ಡ್ ಐಟಮ್ಸ್ನ ಬಿಡಿ. ಆಹಾರದಲ್ಲಿ ನಾರ್ಮಲ್ ಆಗಿ ಎಷ್ಟು ಉಪ್ಪನ್ನು ಉಪಯೋಗಿಸ್ತೀರಾ ಅಷ್ಟು ಉಪಯೋಗಿಸ್ಬೋದು. ಖಂಡಿತ ತಪ್ಪಿಲ್ಲ, ಮತ್ತೆ ಏನೂ ಆಗೋದು ಅದರಿಂದ ಕೂಡ ನಿಮಗೆ ಏನೂ ಅಪಾಯ ಆಗೋದಿಲ್ಲ. ನಾರ್ಮಲ್ ಉಪ್ಪು ನಿಮಗೆ ಬೇಕಾಗುತ್ತೆ ದೇಹಕ್ಕೆ. ಅತಿಯಾದ ಸೇವನೆ ಬೇಡ. ಎಕ್ಸೆಸ್ ಅಮೌಂಟ್ನಲ್ಲಿ ಉಪ್ಪು ಸೇವಿಸಬಾರ್ದು. ಸೊ ಇದಿಷ್ಟು ಚೇಂಜಸ್ನ ನೀವು ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಬಹಳಷ್ಟು ಉಪಯೋಗ ಸಿಗುತ್ತೆ.